ಸ್ನೇಹಿತರೆ, ಈ ಗುಡ್ಡ, ಈ ಬೆಟ್ಟ, ಈ ಮರ, ಆ ನದಿ ಎಲ್ಲ ನೋಡುವಾಗ ನಿಮ್ಗೇನು ಅನ್ಸುತ್ತೆ ಹೇಳಿ? ಇದು ಕಾಡು ಥರ ಕಾಣಿಸಲ್ವಾ? ನನಗಂತೂ ಕಾಣಿಸ್ತಿದೆ. ಆದರೆ ಲಂಚದ ಪೊರೆ ತುಂಬಿರುವಂಥ ಅಧಿಕಾರಿ ಕಣ್ಣಿಗೆ ಇದು ಖರಾಬು ಭೂಮಿ ಥರ ಕಾಣ್ತಾ ಇದೆ. ಅದಕ್ಕಾಗಿ ಆತ ಅದನ್ನ ಖಾಸಗಿಯವರಿಗೆ ಪರಭಾರೆ ಮಾಡಲು ಹೊರಟಿದ್ದಾನೆ. ಕಾಡು ಏಕಾಏಕಿ ಖರಾಬ್ ಆಗಿದೆ. ಅಧಿಕಾರಿಗಳು ಮಾಡಿದ್ದಾರೆ ಜಾದು. ಭರಚುಕ್ಕಿಗೂ ಬೀಳಲಿದೆ ಬೇಲಿ. ಬಹುಶಃ ಇಂಥದ್ದೊಂದು ಜಾದು ನೀವೆಲ್ಲೂ ಕಂಡಿರ್ಲಿಕ್ಕೆ ಸಾಧ್ಯವಿಲ್ಲ. ವನ್ಯ ಪ್ರಾಣಿಗಳಿಂದ ಕೂಡಿದ ಸಮೃದ್ಧ ಕಾಡು ಈಗ ಏಕಾಏಕಿ ಖರಾಬು ಭೂಮಿಯಾಗಿ ಪರಿವರ್ತನೆಯಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 1141 ಎಕರೆ ಅರಣ್ಯ ಪ್ರದೇಶ. ಇದು ನಮ್ಮೂರು, ನಮ್ಮ ಜಾಗ, ನಮ್ಮ ಊರಿನ ಒಂದು ಸೌಂದರ್ಯವನ್ನು ಕಾಪಾಡ್ತಕ್ಕಂಥ ಒಂದು ಪ್ರದೇಶ ಅದು. ಅಲ್ಲಿ ಇವರು 1141 ಎಕರೆ, ಯಾರೋ ಬಡವನಿಗೆ 2 ಎಕರೆ ಕೊಡಿ ಅಂದರೆ ಕೊಡೋದಿಲ್ಲ. ಇವರು 1141 ಎಕರೆ ಖಾತೆ ಮಾಡಿಕೊಟ್ಟಿದ್ದಾರಲ್ಲ. ಭಕ್ತವತ್ಸಲಂ ಅಂತ ಒಬ್ಬರು ಮೇಜರ್ ಆಗಿ ಅದನ್ನಲ್ಲಿ ಪಾತ್ರವಹಿಸಿರ್ತಕ್ಕಂಥವ್ರು. ರಾತ್ರಿ ಬೆಳಗಾಗುವುದರೊಳಗೆ ಈ ಚಮತ್ಕಾರ ನಡೆದಿರೋದು ಎಲ್ಲಿ ಗೊತ್ತಾ? ಕಾವೇರಿ ವನ್ಯಜೀವಿ ಧಾಮಕ್ಕೆ ಹೊಂದಿಕೊಂಡಿರೋ ಕೊಳ್ಳೇಗಾಲ ತಾಲೂಕು ಸತ್ತೇಗಾಲ ಅರಣ್ಯ ಪ್ರದೇಶದಲ್ಲಿ. ಕಾಡು ಖರಾಬಾಗಿದ್ದು ಹೇಗೆ? ಬ್ರಿಟಿಷರ ಕಾಲದಲ್ಲಿ ಸತ್ತೇಗಾಲದ ಸರ್ವೆ ನಂಬರ್ 1ರ 1360 ಎಕರೆ ಇನಾಮ್ತಿ ಭೂಮಿಯಾಗಿತ್ತು. ಆದರೆ ಇನಾಮ್ತಿ ರದ್ದತಿ ಕಾಯ್ದೆ ಜಾರಿಯಿಂದ ಈ ಭೂಮಿ ಸರ್ಕಾರದ ಪಾಲಾಯಿತು. ಈ ಭೂಮಿಯ ಹಕ್ಕನ್ನು ಯಾರೂ ಪ್ರತಿಪಾದಿಸದ ಕಾರಣ ಕ್ರಮೇಣ ಅದೊಂದು ನೈಸರ್ಗಿಕ ಕಾಡಾಗಿ ಬೆಳೆಯಿತು. 250ರಿಂದ 300 ಎಕರೆ ಪ್ರದೇಶವನ್ನು ಕೆಲವರು ಪ್ರಭಾವಿಗಳು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ನಮ್ಮದು ಜಮೀನು ಅಂತ ಹೇಳ್ತಾ ಇದ್ರು. ಅಲ್ಲಿ ಒಬ್ಬರು ಸತ್ಯಭಾಮ ಅಂತ ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಬಂದರು. ಬಂದು ಅವಮ್ಮ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿ ಎಲ್ಲ ಮಾಡಿದಾಗ ಅದು ಪೂರ್ತಿ ನೈಸರ್ಗಿಕ ಕಾಡು. ಅದು ಯಾವುದೇ ಉಳುಮೆ ಮಾಡೋದಾಗಲಿ ವ್ಯವಸಾಯ ಮಾಡೋದಾಗಲಿ ಯಾವುದೂ ಅಲ್ಲಿ ಮಾಡ್ತಾ ಇರಲಿಲ್ಲ. ಅವರು ನೋಡಿಬಿಟ್ಟು ಅವರು ತನಿಖೆಗೆ ನೋಟಿಸ್ ಕೊಟ್ಟರು. ಅವರು ನೋಟಿಸ್ಗೆ ಇವರು ಸ್ಪಂದಿಸಲಿಲ್ಲ. ಯಾರು ಅಕ್ರಮ ಮಾಡ್ಕೊಂಡಿದ್ರು ಅವರು ದೊಡ್ಡ ಅವರು. ಈ ಮಧ್ಯೆ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ನಕಲಿ ದಾಖಲೆ ಸೃಷ್ಟಿಸಿ ಇದು ತಮ್ಮ ಪೂರ್ವಜರಿಗೆ ಸೇರಿದ ಭೂಮಿ ಅಂತ ಹೇಳಲಾರಂಭಿಸಿದ್ರು. ಆದ್ರೆ ಅವರ ಬಳಿ ಪಕ್ಕಾ ದಾಖಲೆಗಳಿರಲಿಲ್ಲ. ಅಲ್ಲದೆ ಇಲ್ಲಿ ಸಮೃದ್ಧ ಕಾಡು ಬೆಳೆದಿದ್ರಿಂದ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಇದು ಅರಣ್ಯ ಇಲಾಖೆಗೆ ಸೇರುತ್ತೆ. ಹಾಗಾಗಿ ಅಂದಿನ ಕಂದಾಯ ಉಪವಿಭಾಗಾಧಿಕಾರಿ AB ಬಸವರಾಜು ಇದನ್ನ ಕಾಡು ಅಂತ ಘೋಷಿಸಿದ್ರು. DC ಅಪೀಲ್ ಹೋದಾಗ ಇದನ್ನು ಪುನರ್ ಪರಿಶೀಲನೆ ಮಾಡಿ ಯಾರ್ಯಾರು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಇದನ್ನು ವಿಚಾರಣೆ ಮಾಡಿ ಆದೇಶ ಮಾಡೋದು ಅಂತೇಳಿ ಕೊಟ್ಟರು. ಇದು ಉಪವಿಭಾಗಾಧಿಕಾರಿ ಬಸವರಾಜು ಇದ್ದಾರಲ್ಲ, ಬಸವರಾಜು ಎಲ್ಲನೂ ಇದು ಮಾಡಿ ಇಲ್ಲಿ ಯಾರೂ ಕಲ್ಟಿವೇಟ್ ಮಾಡ್ತಾಯಿಲ್ಲ, ಯಾರಿಗೂ ಗ್ರ್ಯಾಂಟು ಆಗಿಲ್ಲ. ಈ ಗ್ರ್ಯಾಂಟ್ ಆಗಿರೋದು ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ವಿರುದ್ಧವಾಗಿದೆ. ಈ ಪ್ರದೇಶ ಎಲ್ಲ ನೋಡಿದ್ರೆ ಕಾಡು ಅಂತಲೇ ಇದೆ. ಹೀಗಾಗಿ ಇದನ್ನು ಕಾಡು ಅಂತ ಇಡೋದು ಅಂತ ಸರ್ಕಾರ ಅಂತ ಮಾಡಿಬಿಟ್ರು ಮೇಡಮ್. AC ಬರೆದ್ರು, DC ಆದೇಶಿಸಿದ್ರು. ಅಂದಿನಿಂದ ಇಂದಿನವರೆಗೆ ಸರ್ವೆ ನಂಬರ್ 1 ಕಂದಾಯ ಇಲಾಖೆ RTCಯಲ್ಲಿ ಶಿವನ ಸಮುದ್ರ ಕಾಡು ಅಂತಲೇ ನಮೂದಾಗಿತ್ತು. ಆದರೆ ಈಗ ನೀವು RTC ಪರೀಕ್ಷಿಸಿದ್ರೆ ಅಲ್ಲಿ ಖರಾಬು ಅಂತ ಬದಲಾಯಿಸಲಾಗಿದೆ. ಇಂಥ ವಿವಾದಿತ ತಿದ್ದುಪಡಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕೊಳ್ಳೇಗಾಲದ ಈಗಿನ AC ಸತೀಶ್ ಬಾಬು. ಆದೇಶ ಮಾಡಿದ ನಂತರ ಈಗ ಬಂದಂಥ ಜಿಲ್ಲಾ ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಸತೀಶ್ ಬಾಬು ಅವರು ತಕ್ಷಣದಲ್ಲಿ ಇವರು ಯಾವಾಗ ಅಪೀಲ್ ಆಗ್ತಾರೆ DCಗೆ ಆವಾಗ ಬಿ ಖರಾಬ್ ಅಂತ ಮಾಡ್ತಾರೆ ಅದನ್ನು. ಸತೀಶ್ ಬಾಬು ತಿದ್ದುಪಡಿಗೆ ಅಧಿಕೃತ ಮುದ್ರೆ ಹಾಕಿದವರು ಚಾಮರಾಜನಗರದ ಅಂದಿನ ಜಿಲ್ಲಾಧಿಕಾರಿ MV ಸಾವಿತ್ರಿ. ಅದ ನಂತರ DC ಅವ್ರು ಏನು ಮಾಡ್ತಾರೆ, 2 ತಿಂಗಳಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು 15 ದಿನಕ್ಕೆ ಹಿಯರಿಂಗ್ ಕಾಲ್ ಮಾಡಿ ಅದನ್ನು 2 ತಿಂಗಳಲ್ಲಿ ಆದೇಶ ಮಾಡಿಬಿಟ್ಟಿದ್ದಾರೆ. 7ನೇ ತಾರೀಕು 8ನೇ ತಿಂಗಳಲ್ಲಿ ಅದನ್ನು ಆದೇಶನೂ ಮಾಡಿಬಿಟ್ಟಿರ್ತಾರೆ. ಅವರು ಇನ್ನೇನು ಟ್ರಾನ್ಸ್ಫರ್ ಆಗೋದು 1 ತಿಂಗಳಿದೆ ಅನ್ನುವಾಗ DC ಅವರ ಇದನ್ನಲ್ಲಿ ನಾನು ಅದನ್ನು ಕಾಪಿ ತೊಗೊಂಡಿದ್ದೀನಲ್ಲ, ಅಲ್ಲಿ ದೃಢೀಕೃತ ದಾಖಲಾತಿಗಳು ಇಲ್ಲವೇ ಇಲ್ಲ. ಅವರು ಯಾವುದೋ ಒಂದು ಜೆರಾಕ್ಸ್ ನಕಲ್ ಮೇಲೆ ಆದೇಶ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಈ ಆದೇಶ ನಾನಾ ಕಾಯ್ದೆಗಳ ಉಲ್ಲಂಘನೆಯಾಗಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘಿಸಿ ನ್ಯಾಯಾಂಗ ನಿಂದನೆಯನ್ನೂ ಮಾಡಿದೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್
Okay, that I 1964, 1964. and Karnataka Land Grant Rules 1969. So, according to the argument of the government, that this is in violative of these rules and regulations. Therefore, the above lands has to be taken back to the government. Okay. ಸರ್ವೆ ನಂಬರ್ 1 ಸತ್ಯಗಾಲದಲ್ಲಿ ಏನಾಗ್ತಾ ಇದೆ, ಅದು ಕಾಡನ್ನು ತಗೊಂಡೋಗಿ ಖಾಸಗಿ ಜನರಿಗೆ ಕೊಡ್ತಾ ಇದ್ದಾರೆ. ಅದು ಬಹಳ ದೊಡ್ಡ ತಪ್ಪು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನಿಂದನೆ ಆಗ್ತಾ ಇದೆ. ಆದೇಶದ ಉಲ್ಲಂಘನೆ ಆಗ್ತಾ ಇದೆ, ನ್ಯಾಯಾಲಯದ ಆದೇಶದ ನಿಂದನೆ ಸಹ ಆಗ್ತಾ ಇದೆ. ಈ ಪ್ರಕರಣನ ಹತ್ತಿರದಿಂದ ಗಮನಿಸಿದಾಗ ಒಂದು ಅಂಶ ಬೆಳಕಿಗೆ ಬರುತ್ತೆ. ಬಡವ ಅರಣ್ಯ ಇಲಾಖೆಗೆ ಸೇರಿದ ಒಂದು ತುಂಡು ಮರ ತಗೊಂಡು ಹೋದ್ರೂ ಕೂಡ ಅವನಿಗೆ ಇಲ್ಲ ಸಲ್ಲದ ಕಿರುಕುಳ ಕೊಡ್ತಾರೆ. ಆದರೆ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂಥ ಸಾವಿರಾರು ಎಕರೆ ಜಮೀನನ್ನು ಅಧಿಕಾರಿಯೊಬ್ಬ ಖರಾಬು ಅಂತ ಬರೆಯುವಾಗ ಅರಣ್ಯ ಇಲಾಖೆಯವರು ಯಾಕೆ ಕೈ ಕಟ್ಟಿಕೊಳ್ತಿದ್ದಾರೆ? ನಿಜ, ಇಷ್ಟು ದಿನ ಶಿವನ ಸಮುದ್ರ ಕಾಡು ಅರಣ್ಯ ಇಲಾಖೆ ಸುಪರ್ದಿಯಲ್ಲಿತ್ತು. ಭರಚುಕ್ಕಿ ಜಲಪಾತವನ್ನು ಸರ್ಕಾರ ಅರಣ್ಯ ಇಲಾಖೆಯ ಮೂಲಕವೇ ಅಭಿವೃದ್ಧಿಪಡಿಸಿದ್ದು. ಡಿ ಸಿ ಅವರೇ ಆಮೇಲೆ ಸರ್ಕಾರ ಪ್ರತಿ ಒಂದು ಹಂತದಲ್ಲೂ ಇದು ಕಾಡು ಅಂತಲೇ ಹೇಳಿದ್ದಾರೆ. ಪಯೋನಿಯರ್ ಕಂಪನಿಗೆ ಕೊಡಬೇಕಾದ್ರೂ ಅವ್ರಿಗೆ ನೀವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಹಿಂಬರಹ ಕೊಟ್ಟು ಅವರು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡ ನಂತರ ಅವರು ಪಯೋನಿಯರ್ ಪ್ಲ್ಯಾಂಟ್ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಸರ್ಕಾರದ ಪ್ರತಿಯೊಂದು ದಾಖಲೆಗಳಲ್ಲೂ ಅರಣ್ಯ ಅಂತಲೇ ಇದೆ. ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ಹಣ ಬಿಡುಗಡೆ ಆದ ಸಂದರ್ಭದಲ್ಲಿ ಅವರು ಇದನ್ನು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಅರಣ್ಯ ಇಲಾಖೆಯವ್ರಿಗೆ ಕೊಟ್ಟು ಅವ್ರ ಮುಖಾಂತರನೇ ಟೆಂಡರ್ ಕರೆದು ಎಲ್ಲ ಥರದ ಡೆವಲಪ್ಮೆಂಟು ಆಗಿರೋದು ಇವತ್ತು ಅರಣ್ಯ ಇಲಾಖೆ. ಅಷ್ಟೇ ಅಲ್ಲ, ಪಯೋನೀರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಸರ್ವೆ ನಂಬರ್ 1ರಲ್ಲಿ ಸ್ಥಾಪಿಸಿದ ಕಿರು ಜಲವಿದ್ಯುತ್ ಉತ್ಪಾದನಾ ಘಟಕದ ಸಾಮರ್ಥ್ಯ ಹೆಚ್ಚಿಸುವ ಪ್ರಸ್ತಾವನೆ ಇಟ್ಟಾಗ ಅದನ್ನು ರಾಜ್ಯ ವನ್ಯಜೀವಿ ಮಂಡಳಿ ತಿರಸ್ಕರಿಸಿತ್ತು. ಅಲ್ಲದೆ ಇದು ಆನೆ ಕಾರಿಡಾರ್ನಲ್ಲಿ ಬರುತ್ತೆ ಅಂತ ಹೈಕೋರ್ಟ್ ನೇಮಿಸಿದ್ದ ಆನೆ ಕಾರ್ಯಪಡೆ ವರದಿ ಸಲ್ಲಿಸಿದೆ. ಹಿಂದೆ ಪಯನಿಯರ್ ಕಂಪ್ನಿ ಈ ತನ್ನ ಪ್ರಾಜೆಕ್ಟ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಅರ್ಜಿ ಹಾಕೊಂಡಿದೆ, ಸೆಕೆಂಡ್ ಯೂನಿಟ್ ಮಾಡೋಕ್ಕೋಸ್ಕರ. ಆದರೆ ರಿಜೆಕ್ಟ್ ಆಗಿದೆ. ಯಾವ ಕಾರಣಗಳು ಕೊಟ್ಟಿದೆ ಅಂದರೆ ಪರಿಸರ ಇಲಾಖೆ ಅನುಮತಿ ಕೊಟ್ಟಿಲ್ಲ ಮತ್ತು ಹೈಕೋರ್ಟು ವನ್ಯಜೀವಿ ವಿಭಾಗನ ಅಲ್ಲಿಗೆ ಕಳಿಸಿ ಕಾರ್ಯಪಡೆನ ರಚನೆ ಮಾಡಿದೆ ಹೈಕೋರ್ಟು. ಅವರು ಬಂದು ವರದಿ ಕೊಟ್ಟಿದ್ದಾರೆ, ಅದು ಅರಣ್ಯ ಇಲಾಖೆಗೆ ಸೇರೋದ್ರಿಂದ ಮತ್ತು ಅಲ್ಲಿ ಆನೆಗಳು ಪ್ರಾಣಿಗಳು ಆವಾಸ ಸ್ಥಾನ ಆದ್ದರಿಂದ ಅದನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಹೈಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ. ಇನ್ನೊಂದು ತಮಾಷೆ ಗೊತ್ತಾ? ಇಂಥ ಒಂದು ಪ್ರಮುಖ ನಿರ್ಧಾರ ಕೈಗೊಳ್ಳುವಾಗ ಜಿಲ್ಲಾಧಿಕಾರಿ ಸಾವಿತ್ರಿ ಅವರು ಅರಣ್ಯ ಇಲಾಖೆಯವರಲ್ಲಿ ಒಂದು ಮಾತು ಕೇಳಲಿಲ್ವಂತೆ. ನಿಮ್ಮನ್ನ ಒಂದು ಯಾವುದೇ ಹಂತದಲ್ಲಿ ನಮ್ಮದಲ್ಲಿ ದೇ ಟುಕ್ ಅಸ್ ಔಟ್ ಆಫ್ ಎವ್ರಿ ಪಿಕ್ಚರ್ ಸ್ಲೋಲಿ. ಆ್ಯಕ್ಚುಲಿ ನಮಗೆ ಅಲ್ಲಿ ರಿಯಲಿ ಟುಕ್ ಅಸ್ ಔಟ್. ಕಾಡು ಖರಾಬಾದ ಮ್ಯಾಜಿಕ್ ಹಿಂದೆ ಲಂಚದ ಜೊತೆಗೆ ಭಾರೀ ಲಾಬಿಯೊಂದು ಕೆಲಸ ಮಾಡುತ್ತಿದೆ. ಇವತ್ತು ಭರಚುಕ್ಕಿಯನ್ನ ಖಾಸಗಿಯವರಿಗೆ ಮಾರ ಹೊರಟಿರುವ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ನಾಳೆ ಕಾವೇರಿ ನಮ್ದಲ್ಲ ಅಂತ ಹೇಳಿ ಖಾಸಗಿಯವರಿಗೆ ಮಾರಲ್ಲ ಅಂತ ಯಾವ ಗ್ಯಾರಂಟಿ ಹೇಳಿ? ಸತೀಶ್ ಬಾಬು ಅವರು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರು ದ್ರೋಹ ಬಗೆದಿರಲ್ಲ. ನನಗನ್ಸುತ್ತೆ ಸರ್ಕಾರ ಏಕೆ ಇವನ್ನ ಜೈಲ್ಗೆ ಹಾಕ್ಬೇಕು ಫಸ್ಟು.